ಇನ್ವೆಸ್ಟಿಗೇಷನ್ ನೋಟಿಸ್ ಕೊಡಲಾದ್ರೆ ನಮ್ಗೆ ತಾವು ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತೀರ ಅಂದ್ರೆ ಅದಕ್ಕೆ ಹಾಕೋಲ್ಲ. ಜಬರ್ದಸ್ತಿ ತಗೊಂಡು ಹೋಗ್ತಿರಂದ್ರೆ ನಿಮ್ ಇಷ್ಟ. ಕಾನೂನು ಪ್ರಕಾರ ಯಾರಿಗೆ ಕೊಟ್ಟಿದ್ದೆ ಫಾದರ್ ಬೇರೆ ನಾವು ಬೇರೆ, ನಾವೆಲ್ಲ ಡಿವೈಡ್ ಆಗಿದ್ದೀವಿ. ಹೋಟೆಲ್ಗೆ ಹೋಗಿ ನಿಮ್ಗೆ ಡಿವೈಡ್ ಕಾಪಿ ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. ನಮ್ಮ ಫಾದರ್ ಕೊಟ್ರೆ ನಮ್ಗೆ ಏನು ಕೊಡ್ತಾರೆ? ನಮ್ಮ ಫಾದರೇ ಬೇರೆ, ನಾವೇ ಬೇರೆ. ನಾವೆಲ್ಲರೂ ಡಿವೈಡ್ ಆಗಿ 2 ವರ್ಷ ಆಯ್ತ್ರಿ. ಕಾನೂನು ಕೈದಕ್ಕೆ ಹೋಗ್ತದೆ ತಗೋರಿ, ನಮ್ಗೇನಿಲ್ಲ. ನೀವು ಮಾಡ್ಕೊಳ್ಳಿ. ಅದ್ರಾಗ ಏನು ವಿಡಿಯೋ ಮಾಡ್ಕೋದ್ರಾಗ ಏನು ತಪ್ಪ ಸರ್? ಯಾವ್ದಾದ್ರು ಕಾನೂನ್ದಾಗ ಅದ ವಿಡಿಯೋ ಮಾಡ್ಬಾರ್ದು ಅಂತ ಯಾವ್ದಾದ್ರು ಕಾನೂನ್ದಾಗ ಅವ್ರು ಇಷ್ಟ ಫಾಲೋವರ್ಸ್ ಅದಾಗ ಅದ್ರಾಗ ಏನಾದ್ರೆ ಸರ್ ನಾನು ನೋಟಿಸ್ ಸರ್ವ್ ಮಾಡಿ ನನಗೆ ಬಂದಿಲ್ಲ ಸರ್. ನಾನು ಸುಳ್ಳು ಹೇಳೋದೇನ್ರಿ ಸರ್? ರಿಸಿಪ್ಟ್ ತೋರಿಸ್ರಿ, ನಾವು ಸುಳ್ಳು ಹಾಕ್ರಿ. ನಾವು ಸುಳ್ಳು ಹೇಳ್ತೀವಿ ಅಂದ್ರೆ ನಾವು ರಿಸಿಪ್ಟ್ ತೋರಿಸಲ್ಲ. ದಯವಿಟ್ಟು ನಾವು ರಿಸಿಪ್ಟ್ ತೋರಿಸ್ರಿ. ಈಗ ಬಂದ್ರು ಸಾಹೇಬ್ರು, ನಮ್ಮ ಚಿತ್ತಾಪುರ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದ್ರು, ಭಾಜಪ ರಿಸಿಪ್ಟ್ ತಗೊಂಡ್ರು, ನಾನು ಡೇಟ್ ಹಾಕಿಕೊಟ್ಟೆ, ಸೈನ್ ಮಾಡಿ ಕೊಟ್ಟೆ ಅಂತ ತಮ್ಮ ರಿಸಿಪ್ಟ್ ಕೊಡಿಸ್ರಿ. ನಾನು ಬರ್ತೀನಿ, 100% ಬರ್ತೀನಿ. ಹೌದು, ಇನ್ವೆಸ್ಟಿಗೇಷನ್ ಅಲ್ಲಿ ನೀವು ಅಲ್ಲಿ ನೋಟಿಸ್ ಸರ್ವ್ ಮಾಡಿದಾಗ ಬೇರೆ ಕೆಲಸ ಅದ. ನನಗೆ ಕಾರ್ಯಕ್ರಮಕ್ಕೆ ಹೋಗೋದ ಬಾದ್ರೆ ಹೆಂಗ್ ಬರ್ಲಿ ಸರ್? ನೀವು ಇನ್ವೆಸ್ಟಿಗೇಷನ್ ಮಾಡಿ ನಾನು ಬರತ್ತೆ. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ನೀವು ನೋಟಿಸ್ ಕೊಡ್ರಿ. ನಮ್ಗೆ ಹೆಚ್ಚಿಗೆ ಹೋಗಿ ತಾವೆಲ್ಲರೂ ಒಂದು ವರದಿಯನ್ನು ಹಾಕೊಂಡಿದ್ವಿ. ಆ ವರದಿ ಪ್ರಕಾರ ಕಾನೂನು ಪ್ರಕಾರ ಮಾಡಿ. ನಾವೇನು ಬೈರ ಕಾನೂನು ನಮ್ಗೆ ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ನಮ್ಮ ನೋಟಿಸ್ ಸರ್ವ್ ಮಾಡ್ರಿ, ಡೇಟ್ ಕೊಡ್ರಿ. ಆ ಡೇಟ್ ನಾವು ಬರ್ಲಿಕ್ಕಾದ್ರೆ ನಾವು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ.